ಜೋಸೈಮನ್ ಅವರು ಇವತ್ತು ನಿಧನರಾಗಿರೋ ವಿಷಯ ಕೇಳಿ ತುಂಬಾನೇ ಮನಸ್ಸಿಗೆ ನೋವಾಯಿತು. ನನ್ನ ಚಿತ್ರರಂಗದ ಇತಿಹಾಸದಲ್ಲಿ ಅಂದರೆ ಫಸ್ಟ್ ನನಗೆ ಮೇಕಪ್ ಹಾಕ್ಸಿದ್ದೆ ಜೋಸೈಮನ್ ಅವರು. 1987ರಲ್ಲಿ ಪ್ರೇಮ ಜ್ವಾಲೆ ಅನ್ನೋ ಒಂದು ಚಿತ್ರದಲ್ಲಿ ಅನಂತನಾಗ್ ಅವರು ಇರೋ, ಮಹಾಲಕ್ಷ್ಮಿ ಅವರು ಇರೋ. ನಾನು ಅವ್ರ ಹತ್ರ ಚಾನ್ಸ್ಗೋಸ್ಕರ ಕೇಳ್ತಾ ಇದ್ದೆ. ನನಗೆ ಪರಿಚಯಸ್ಥರು ಅವರ ಅಸೋಸಿಯೇಟ್ ಆನಂದ್ ಕುಮಾರ್ ಅಂತ. ಆನಂದ್ ಕುಮಾರ್ ಅನ್ನೋರು ನನಗೆ ಪರಿಚಯ ಮಾಡಿಸಿದ್ರು ಜೋಸೈಮನ್ ಅವ್ರನ್ನ 1987ರಲ್ಲಿ. ಆ ಪ್ರೇಮ ಜ್ವಾಲೆ ಅನ್ನೋ ಚಿತ್ರಕ್ಕೆ ನನಗನ್ನ ಒಂದು ವಿಲನ್ ಆಗಿ ಆ ಚಿತ್ರದಲ್ಲಿ ನಾನು ಪಾತ್ರ ಮಾಡಿದ್ದೆ. ಅವತ್ತಿಂದನೂ ನಾನು ಇಲ್ಲಿವರೆಗೂ ನನಗೆ ಅವರು ಫಸ್ಟ್ ಮೊದಲನೇ ಗುರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಚಿತ್ರರಂಗದಲ್ಲಿ ನಾನೊಬ್ಬ ಕಲಾವಿದನಾಗಿ ಬಂದು ಮತ್ತೆ ಒಬ್ಬ ನಿರ್ಮಾಪಕನಾಗಿ ನಾನು ಮತ್ತೆ ಇನ್ನೇನೇನಾಗಿದ್ದೀನಿ ಅನ್ನೋದಕ್ಕೆ ಒಂದು ಮೊದಲನೇ ಹೆಜ್ಜೆ ನನಗೆ ಆ ದಾರಿ ತೋರಿಸಿದ್ದೆ ಜೋಸೈಮನ್ ಅವರು. ಅವರ ಸಾಧನೆ ಬಂದು ಕನ್ನಡ ಚಿತ್ರರಂಗಕ್ಕೆ ಅಪಾರ, ಎಲ್ಲರಿಗೂ ಗೊತ್ತಿರೋಂಥ ವಿಷಯ. ವಿಷ್ಣುವರ್ಧನ್ ಅವರು ಸಾಹಸ ಸಿಂಹ ಆಗ್ಬೋದು, ಹಾಂಗ್ಕಾಂಗಲ್ಲಿ ಏಜೆಂಟ್ ಅಂಬೋದು, ಈ ಥರ ನೂರಾರು ಚಿತ್ರಗಳಲ್ಲಿ ಇವರ ಒಂದು ನಿರ್ದೇಶನ ಆಗ್ಬೋದು, ನೂರಾರು ಚಿತ್ರಗಳಿಗೆ ಭಾಗಿಯಾಗಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಅಂತ ಒಬ್ಬ ಸಾಧಕರಿಗೆ ಎಂಥ ಒಂದು ಅಂದರೆ ಏನೇನೋ ಒಂದು ಸಾಧನೆ ಮಾಡಿದ್ಮೇಲೆ, ಸಾಧಿಸಿದ ಮೇಲೆ ನನಗೊಂದು ಅವಾರ್ಡ್ ಸಿಗಬೇಕು ಅನ್ನೋ ಒಂದು ಆಸೆ ಇದ್ದೇ ಇರುತ್ತೆ. ತುಂಬ ಪ್ರಯತ್ನ ಪಟ್ಟರು, ಏನಾದರೂ ನನಗೆ ನನ್ನ ಸಾಧನೆಗೆ ಒಂದು ಅವಾರ್ಡ್ ಕೊಡ್ತಾರೆ, ನನಗೊಂದು ಗುರುತಿಸ್ತಾರೆ ಅಂತ. ಅದೊಂದು ಅವ್ರ ಜೀವನದಲ್ಲಿ ಆಗಲಿಲ್ಲ. ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ಳೋದು ಇಷ್ಟೇ, ಸಂಬಂಧಪಟ್ಟವ್ರಿಗೆ, ಇಂಥ ಸಾಧಕರು ಇನ್ನೂ ಕನ್ನಡ ಚಿತ್ರರಂಗದಲ್ಲಿ ತುಂಬ ಜನ ಇದ್ದಾರೆ. ಅವರು ಕಾಲವಾಗಕ್ಕೆ ಮುಂಚೆ ಅವ್ರನ್ನ ಕರೆಸಿ ಆನರ್ ಮಾಡಿ ದಯವಿಟ್ಟು. ಸರ್ಕಾರ ಆಗ್ಬೋದು, ಚಿತ್ರರಂಗ ಆಗ್ಬೋದು, ಕಲಾವಿದರೆ ಅಂತಲ್ಲ, ತಂತ್ರಜ್ಞರು, ಕನ್ನಡ ಚಿತ್ರರಂಗದಲ್ಲಿ ಈ ಥರ ತುಂಬ ಜನ ಸಾಧಕರು ಇದ್ದಾರೆ. ಅವ್ರಿಗೆಲ್ಲರಿಗೂ ಈ ಥರ ಯಾವುದೋ ಒಂದು ಅವರಿಗೆ ಒಂದು ಪ್ರಶಸ್ತಿ ಸಿಗುವಂಥ ಒಂದು ಕಾರ್ಯ ಮಾಡಿದಾಗ ಅವರು ಸಾಧನೆಗೆ ಒಂದು ನ್ಯಾಯ ಸಲ್ಲಿಸಿದಂಗೆ ಆಗುತ್ತೆ. ಈ ಸಂದರ್ಭದಲ್ಲಿ ಜೋಸೈಮನ್ ಅವರು ಎಂಥ ಸಾವು ನೋಡಿ. ಪ್ರತಿಯೊಬ್ಬ ಮನುಷ್ಯನಿಗೂ ಸಾವಿದ್ದೇ ಇರುತ್ತೆ. ಚಿತ್ರರಂಗದ ವಿಷಯ ಮಾತಾಡ್ತಾ ಚೇಂಬರಲ್ಲಿ, ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸ್ ಅಲ್ಲಿ, ನಮ್ಮ ವಾಣಿಜ್ಯ ಮಂಡಳಿಯಲ್ಲಿ ನಿಂತು ತಂತ್ರಜ್ಞರ ಬಗ್ಗೆ, ಕಲಾವಿದರ ಬಗ್ಗೆ ತಿಂಗಳಿಗೆ 2,000 ರೂಪಾಯಿ ಅಟ್ಲೀಸ್ಟ್ ಮೆಡಿಸಿನ್ ಕೊಡಿ ಅನ್ನೋ ಒಂದು ಬೇಡಿಕೆನ ಇಟ್ಟು, ಮತ್ತೆ ಕನ್ನಡ ಚಿತ್ರರಂಗದ ಏಳಿಗೆಗೋಸ್ಕರ ಸಾಕಷ್ಟು ಮಾತಾಡಿದ್ದಾರೆ. ಕನ್ನಡ ಚಿತ್ರರಂಗದ ಬೆಳವಣಿಗೆಗೋಸ್ಕರ ಸಾಕಷ್ಟು ಮಾತಾಡಿದ್ದಾರೆ. ಈ ಒಂದು ಸಾವು ಯಾವುದೇ ಅವಾರ್ಡ್ಗಿಂತ ಕಮ್ಮಿ ಅಲ್ಲ. ಅಂದರೆ ವಾಣಿಜ್ಯ ಮಂಡಳಿಯಲ್ಲಿ ಕನ್ನಡ ಚಿತ್ರರಂಗನೇ ಅವರನ್ನು ತಪ್ಪಿಕೊಂಡು ಚಿತ್ರರಂಗದ ವಾಣಿಜ್ಯ ಮಂಡಳಿಯಲ್ಲಿ ಅವರು ಪ್ರಾಣ ಹೋಗಿರೋದು ನಿಜವಲ್ಲ. ಅದೇ ಭಗವಂತ ಕೊಟ್ಟಂತ ಒಂದು ದೊಡ್ಡ ಅವಾರ್ಡ್ ಅಂತ ನಾನು ಅನ್ಕೋತೀನಿ. ತುಂಬಾ ನೋವಾಗ್ತಾ ಇದೆ ನನಗೆ. ಅವಾಗ ಫೋನ್ ಮಾಡಿ ಮಾತಾಡ್ತಾ ಇದ್ವಿ, ತುಂಬಾ ಆತ್ಮೀಯವಾಗಿ. ಏನೇ ನನಗೆ ಚಿತ್ರ ಮಾಡುವಾಗ ಅವರನ್ನ ನಾನು ಸಂಪರ್ಕಿಸ್ತಿದ್ದೆ, ಈ ಥರ ಚಿತ್ರ ಮಾಡ್ತಾ ಇದ್ದೀನಿ ಸರ್ ಅಂತ. ಆದಷ್ಟು ನಾನು ಅವರಿಗೆ ಪಾತ್ರಗಳ ಮೂಲಕ ಮತ್ತೆ ಡೈರೆಕ್ಷನ್ ಆಗ್ಬೋದು, ಇನ್ನೇನೋ ಇದ್ರೆ ನಾನು ಅವ್ರ ಹತ್ರ ಸಲಹೆ ತಗೋತಾ ಇದ್ದೆ. ಇಂಥ ಒಬ್ಬ 80 ವರ್ಷ ಈ ಜೀವನದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಅವ್ರ ಸಾಧನೆಗೆ ಹ್ಯಾಟ್ಸ್ ಆಫ್.